ನಮಸ್ಕಾರ. ಸಾಮಾನ್ಯವಾಗಿ ಈ ಪ್ಯಾನಲ್ ಡೋರ್ಗಳು ಇಲ್ಲದ ಮನೆ ವಿರಳ. ಕನಿಷ್ಠ ಪಕ್ಷ ಸುರಕ್ಷತೆಗೋಸ್ಕರವಾದರೂ ಮುಂಬಾಗಿಲಿಗೆ ಮತ್ತು ಹಿಂಬಾಗಿಲಿಗೆ ಈ ಪ್ಯಾನಲ್ ಡೋರನ್ನು ಬಳಸುತ್ತಾರೆ. ಹೇಗೆ ಈ ಪ್ಯಾನಲ್ ಡೋರ್ ಇಲ್ಲದ ಮನೆ ವಿರಳವೋ ಹಾಗೆ ಈ ಪ್ಯಾನಲ್ ಡೋರು ಬೆಂಡಾಗಿ ಕಿರಿಕಿರಿ ಕೊಡದೆ ಇರದ ಮನೆಗಳು ಸಹ ವಿರಳ. ಇವುಗಳ ಗುಣಲಕ್ಷಣ ಹೇಗಿದೆ ಅಂದರೆ, ನೀವು ನಿರಂತರವಾಗಿ ಉಪಯೋಗಿಸುತ್ತಿರುವ ಅಥವಾ ಕ್ಲೋಸ್ ಮಾಡೇ ಇಟ್ಟಿರುವ ಬಾಗಿಲುಗಳನ್ನು ಬಿಟ್ಟು ತೆರೆದೇ ಇಡುವ ಯಾವಾಗಲಾದರೊಮ್ಮೆ ಬಳಸುವ ಇಂಟರ್ನಲ್ ಡೋರ್ಗಳು ಮತ್ತೆ ಬಳಸಲು ಬರದಷ್ಟು ಬೆಂಡಾಗುವುದು ಸಹಜ. ನಾನು ಇಂದು ಈ ವಿಡಿಯೋದಲ್ಲಿ ಈ ಪ್ಯಾನಲ್ ಡೋರ್ಗಳು ಬೆಂಡಾಗಲು ಕಾರಣ ಮತ್ತು ಅದಕ್ಕೆ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ. ಫಿಕ್ಸ್ ಆಗಿ ಆಪರೇಟ್ ಮಾಡ್ತಿರೋ ಪ್ಯಾನಲ್ ಡೋರ್ನ ಒಂದು ಸ್ಯಾಂಪಲ್ ಇದು. ನೋಡಿ, ಇದು ಪ್ಯಾನಲ್. ಈ ಡೋರಲ್ಲಿ 4 ಪ್ಯಾನಲ್ ಇದೆ. ಮೇಲ್ಗಡೆಗೆ 2 ಪ್ಯಾನಲ್, ಕೆಳಗಡೆಗೆ 2 ಪ್ಯಾನಲ್. ಇದು ಈ ಪ್ಯಾನಲ್ ಡೋರ್ನ ಟಾಪ್ ರೈಲ್, ಇದು ಮಿಡ್ ರೈಲು, ಇದು ಬಾಟಮ್ ರೈಲ್. ಡೋರ್ ಕ್ಲೋಸ್ ಆಗೋ ಜಾಗದಲ್ಲಿ ಬರೋ ಸ್ಟೈಲ್ ಇದು. ಇದು ಹಿಂಜಸ್ ಕೂತ್ಕೊಳ್ಳೋ ಜಾಗದಲ್ಲಿ ಬರೋ ಸ್ಟೈಲ್. ಇದು ಮಲಿಯನ್, ಟಾಪ್ ಮಲಿಯನ್. ಇದು ಬಾಟಮ್ ಮಲಿಯನ್. ಈ ಪ್ಯಾನಲನ್ನು ರೇಲ್, ಮಲಿಯನ್ ಮತ್ತು ಸ್ಟೈಲಲ್ಲಿ ಗ್ರೂ ಕಟ್ ಮಾಡಿ ಒಳಗಡೆ ಸೇರಿಸಿದ್ದಾರೆ. ಡೋರ್ ಹ್ಯಾಂಡಲ್ಸ್ ಮತ್ತು ಡೋರ್ ಲಾಕ್ಗಳು ಸ್ಟೈಲ್ ಮೇಲೆ ಮತ್ತು ಮಿಡ್ ರೈಲ್ಗಳ ಮೇಲೆ ಬರುತ್ತೆ. ಇವನ್ನು ನಟ್ ಬೋಲ್ಟ್ಗಳ ಸಹಾಯದಿಂದ ಮತ್ತು ಸ್ಕ್ರೂಗಳ ಸಹಾಯದಿಂದ ಈ ಥರ ಫಿಕ್ಸ್ ಮಾಡ್ತಾರೆ. ನೋಡಿ, ಇದು ಪ್ಯಾನಲ್ ಡೋರ್ನ ಬ್ಯಾಕ್ ವ್ಯೂ. ಇಲ್ಲಿ ಈ ಪ್ಯಾನಲ್ಲು ಸ್ಟೈಲ್, ಮಲಿಯನ್ ಮತ್ತು ರೈಲ್ಗಳ ಲೆವೆಲ್ನಲ್ಲಿ ಫ್ಲೆಶ್ ಆಗಿಲ್ಲ. 1 ಸೆಂಟಿಮೀಟರ್ ಸ್ಟೆಪ್ ಆಗಿ ಒಳಗಡೆಗಿದೆ. ಡೋರ್ನ ಬ್ಯಾಕ್ ಸೈಡ್ ಲಾಕು, ಹ್ಯಾಂಡಲ್, ಬ್ಯಾಕ್ ಸೈಡ್ ಹ್ಯಾಂಡಲ್, ಮತ್ತು ಇದು ಟವರ್ ಬೋಲ್ಟ್. ಡೋರ್ನ ಹಿಂಜಸ್ ಕೂರೋ ಸ್ಟೈಲ್ ಪೀಸ್ ಇದು. ಇಲ್ಲಿ ಈ ಸ್ಟೈಲ್ಗೆ ಮತ್ತು ಡೋರ್ ಫ್ರೇಮ್ಗೆ ಸೇರಿಸಿ ಹಿಂಜಸ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಈ ಡೋರ್ ಶಟರ್ನ ದಪ್ಪ ಆಲ್ಮೋಸ್ಟ್ 32 mm ಇದೆ. ಡೋರ್ ಪ್ಯಾನಲ್ಲು ಡೋರ್ನ ಬ್ಯಾಕ್ ಸೈಡಲ್ಲಿ 1 ಸೆಂಟಿಮೀಟರ್ ಸ್ಟೆಪ್ ಒಳಗಡೆ ಇದೆ. ಫ್ರಂಟಲ್ಲಿ ಈ ಪ್ಯಾನಲ್ಲು ಸ್ಟೈಲ್ಗಳಿಗೆ ಮತ್ತು ಈ ರೈಲು, ಮಲಿಯನ್ಗೆ ಫ್ಲೆಶ್ ಆಗಿದೆ. ಈ ಪ್ಯಾನಲನ್ನು ಈ ಸ್ಟೈಲಿಂದ 3 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟು 12 mm ಸ್ಟೆಪ್ ಮಾಡಿ ಈ ಸ್ಟೈಲ್ ಒಳಗಡೆಗೆ ಸೇರಿಸಿದ್ದಾರೆ. ಅಂದರೆ ಇಲ್ಲಿ ಮಿಡ್ಲಲ್ಲಿ ನಿಮಗೆ ಬರೋ ಈ ಪ್ಯಾನಲ್ ದಪ್ಪ 1 ಸೆಂಟಿಮೀಟರ್ ಮಾತ್ರ. ಈ ಪ್ಯಾನಲ್ನ ಟೋಟಲ್ ದಪ್ಪ 22 mm ಇದೆ. ಈ ಪ್ಯಾನಲನ್ನು ಬ್ಯಾಕ್ ಸೈಡಿಂದ ಯಾವುದೇ ಸ್ಟೆಪ್ ಕಟ್ ಮಾಡದೆ ಲೆವೆಲಲ್ಲಿಟ್ಟು ಈ ಮಲಿಯನ್ನಲ್ಲಿ, ಸ್ಟೈಲಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಇಲ್ಲಿ 1 ಸೆಂಟಿಮೀಟ್ರು ಸ್ಟೆಪ್ ಡೌನ್ ಆಗಿದೆ. ಈ ಪ್ಯಾನಲ್ ಡೋರ್ನ ಸ್ಟೈಲ್ನ ವಿಡ್ತು ಆಲ್ಮೋಸ್ಟ್ 10 ಸೆಂಟಿಮೀಟರ್ ಇದೆ. ಮಲಿಯನ್ ವಿಡ್ತು ಆಲ್ಮೋಸ್ಟ್ 8 ಸೆಂಟಿಮೀಟರ್ ಇದೆ. ಇದು ಹಿಂಜಸ್ ಕೂತ್ಕೊಳ್ಳೋ ಸೈಡಿನ ಸ್ಟೈಲ್. ಇದು 10 ಸೆಂಟಿಮೀಟರ್ ಇದೆ. ಟಾಪ್ ರೈಲ್ನ ವಿಡ್ತು 18 ಸೆಂಟಿಮೀಟರ್ ಇದೆ ಕಾರ್ನರಲ್ಲಿ. ಮಿಡ್ ರೈಲ್ನ ವಿಡ್ತು 12 ಸೆಂಟಿಮೀಟರ್ ಇದೆ. ಬಾಟಮ್ ರೈಲ್ನ ವಿಡ್ತು ಸಹ ಆಲ್ಮೋಸ್ಟ್ 12 ಸೆಂಟಿಮೀಟರ್ ಇದೆ.
ಸ್ಟೆಪ್ ಕಟ್ ಮಾಡಿದ ಜಾಗವನ್ನು ಸೇರಿಸಿ ಆಲ್ಮೋಸ್ಟ್ 25 ಸೆಂಟಿಮೀಟರ್ ಪ್ಯಾನಲ್ಲು ನಮಗೆ ಮೇಲ್ಗಡೆ ಕಾಣುತ್ತೆ, ಉಳಿದಿದ್ದು ಒಳಗಡೆ ಇರುತ್ತೆ. ಪ್ಯಾನಲ್ನಲ್ಲಿ ಸ್ಟೆಪ್ಗಳನ್ನು ಮಾಡಿ ಅದನ್ನು ಸ್ಟೈಲ್ ಮಲಿಯನ್ ರೈಲ್ಗಳ ಒಳಗೆ ಈ ಥರ ನೋಡಿ ಸೇರಿಸಿರ್ತಾರೆ ಒಳಗಡೆ. ಸ್ಟೈಲ್ ಮಲಿಯನ್ ರೈಲ್ಗಳ ಒಳಗಡೆ ಎಜ್ಜನ್ನು ಚಾಂಪರ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಪ್ಯಾನಲ್ಗಳನ್ನು ಸ್ಟೆಪ್ ಕಟ್ ಮಾಡಿರೋ ಜಾಗದಲ್ಲೂ ಸಹ ಚಾಂಪರ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ನೀವು ಡೋರ್ನ ವರ್ಟಿಕಾಲಿಟಿಯನ್ನು ಅಬ್ಸರ್ವ್ ಮಾಡಿ, ಬಾಟಮಲ್ಲಿ ಸರಿಯಾಗಿದೆ, ಮಿಡ್ ಪೋರ್ಷನ್ನಿಂದ ಮೇಲ್ಗಡೆಗೆ ಇದು ಟಾಪಲ್ಲಿ 1.5 ಇಂಚಿನಷ್ಟು ಬೆಂಡ್ ಆಗಿದೆ. ಈಗ ನೀವು ನೋಡಿದ ಡೋರಲ್ಲಿ 4 ಪ್ಯಾನಲ್ ಇದ್ದರೆ ನೋಡಿ, ಈ ಡೋರಲ್ಲಿ 6 ಪ್ಯಾನಲ್ ಇದೆ. ಮೇಲ್ಗಡೆ 2 ದೊಡ್ಡ ಪ್ಯಾನಲ್ಲು, ಕೆಳಗಡೆಗೆ ದೊಡ್ಡ ಪ್ಯಾನಲ್ಗಳನ್ನೇ ಡಿವೈಡ್ ಮಾಡಿ 4 ಸಣ್ಣ ಪ್ಯಾನಲ್. ಈ 6 ಪ್ಯಾನಲ್ ಡೋರಲ್ಲಿ ಒಂದು ಮಿಡ್ ಮಲಿಯನ್ನು ಮತ್ತು ಒಂದು ಮಿಡ್ ರೈಲು ಎಕ್ಸ್ಟ್ರಾ ಬರುತ್ತೆ. ಸಾಮಾನ್ಯವಾಗಿ ನಮಗೆ ಎಲ್ಲ ಕಡೆಗೂ ಕಾಣಸಿಗುವ ಪ್ಯಾನಲ್ ಡೋರ್ಗಳಲ್ಲಿ ರೈಲ್ಸ್, ಟೈಲ್ಸ್ ಮತ್ತು ಮಲಿಯನ್ಗಳನ್ನು ಬಳಸಿ ಈ ಪ್ಯಾನಲ್ಗಳನ್ನು ಫಿಕ್ಸ್ ಮಾಡುವ ರೀತಿ ಇದೇ ರೀತಿ. ಈ ರೀತಿ ರೆಡಿ ಮಾಡಿದ ಪ್ಯಾನಲ್ ಡೋರ್ಗಳಲ್ಲಿ ನೀವು ಉತ್ತಮವಾದ ವುಡ್ಡನ್ನು ಬಳಸಿದರೂ ಸಹ ಬೆಂಡ್ ಬರುವುದು ಕಾಮನ್ ಆಗಿ ಹೋಗಿದೆ. 4 ನಂಬರ್ ಪ್ಯಾನಲ್ಗಳಿರುವ ಡೋರ್ಗಳಲ್ಲಿ 1 ಇಂಚ್ ಬೆಂಡ್ ಬಂದರೆ 6 ನಂಬರ್ ಪ್ಯಾನಲ್ಗಳಿರುವ ಡೋರ್ಗಳಲ್ಲಿ 1.5 ಇಂಚಿನವರೆಗೂ ಬೆಂಡ್ ಬರುವುದು ಸಹಜವಾಗಿದೆ. ಇಲ್ಲಿ ನಮ್ಮೆದುರಿಗಿರುವುದು 2 ಪಾಯಿಂಟ್. ಒಂದು ಉತ್ತಮವಾದ ವುಡ್, ಇನ್ನೊಂದು ಪ್ಯಾನಲ್ ಡೋರ್ ಮೇಕಿಂಗ್ ಮೆಥಡ್. ಉತ್ತಮವಾದ ವುಡ್ಡನ್ನು ಬಳಸಿ ಮಾಡಿದರೂ ಸಹ ಡೋರ್ಗಳು ಬೆಂಡ್ ಬಂದರೆ ನಾವು ಅದರ ಮೇಕಿಂಗ್ ಮೆಥಡನ್ನೇ ಅನುಮಾನದ ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ. ನಾನು ಈ ವಿಡಿಯೋ ಮೂಲಕ ಹೊಸದಾದ ಒಂದು ಪ್ಯಾನಲ್ ಡೋರ್ ಮೇಕಿಂಗ್ ಮೆಥಡನ್ನು ಪರಿಚಯಿಸ್ತಾ ಇದ್ದೇನೆ. ಈ ಮೆಥಡನ್ನು ಅನುಸರಿಸಿ ಉತ್ತಮವಾದ ವುಡ್ಡನ್ನು ಬಳಸಿ ಪ್ಯಾನಲ್ ಡೋರನ್ನು ನೀವು ತಯಾರು ಮಾಡಿದರೆ 100ಕ್ಕೆ 100% ಡೋರು ಬೆಂಡ್ ಬರುವುದಿಲ್ಲ. ಆದರೆ ಬೆಂಡೇ ಬರದ ಈ ಪ್ಯಾನಲ್ ಡೋರನ್ನು ಮಾಡುವ ಸ್ವಲ್ಪ ಕಷ್ಟದ ರೀತಿ ಚಾಲ್ತಿಯಲ್ಲಿ ಇಲ್ಲದ ಕಾರಣ ನೀವು ಇದನ್ನು ಹೇಳಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ಇದು ನಾವು ಈಗ ನೋಡಿದ 4 ಪ್ಯಾನಲ್ ಡೋರ್ನ ಕ್ಯಾಟ್ ಡ್ರಾಯಿಂಗ್. ಅದರಲ್ಲೇ ಇದು ಪ್ಯಾನಲ್ ಡೋರ್ನ ಫ್ರಂಟ್ ವ್ಯೂ. ನೋಡಿ, ಇದು ಬಾಟಮ್ ರೈಲು, ಪ್ಯಾನಲ್ಲು, ಬಾಟಮ್ ಮಲಿಯನ್ನು, ಇದು ಮಿಡ್ ರೈಲ್, ಇದು ಸ್ಟೈಲ್, ಇದು ಈ ಸೈಡ್ನ ಸ್ಟೈಲ್, ಇದು 2 ಟಾಪ್ ಪ್ಯಾನಲ್ಗಳು, ಇದು ಟಾಪ್ ಮಲಿಯನ್. ಇದು ಟಾಪ್ ರೈಲ್. ನೋಡಿ, ಇಲ್ಲಿ ಈ ಪ್ಯಾನಲ್ಲು ಈ ಸ್ಟೈಲ್ ಲೆವೆಲಲ್ಲೇ, ಟಾಪ್ ಲೆವೆಲಲ್ಲೇ ಇರುತ್ತೆ. ಇಲ್ಲಿ ಡೌನ್ ಆಗಿ 1 ಸೆಂಟಿಮೀಟರ್ ಡೌನ್ ಆಗಿ ಇಲ್ಲಿ ಸ್ಟೈಲ್ ಒಳಗಡೆಗೆ ಸೇರುತ್ತೆ. ಇಲ್ಲಿ ಈ ಸ್ಟೈಲ್ನ ಎಡ್ಜ್ಗಳಿಗೆ ಚಾಂಪರಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಇಲ್ಲೂ ಅದೇ ಥರ ಈ ಕರ್ವ್ ಪೋರ್ಷನ್ನಲ್ಲೂ ಸಹ ಚಾಂಪರಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ನೋಡಿ, ಈ ಪ್ಯಾನಲ್ ಡೋರ್ನ ಶಟರ್ನ ಹೈಟು 2.01 ಮೀಟ್ರು, ವಿಡ್ತು 0.8 ಮೀಟ್ರು. ಇದು ಪ್ಯಾನಲ್ ಡೋರ್ನ ಬ್ಯಾಕ್ ವ್ಯೂ. ಇಲ್ಲಿ ಈ ಪ್ಯಾನಲ್ ಲೆವೆಲ್ಲು
ಈ ಮಲಿಯನ್ನಿಂದ 1 ಸೆಂಟಿಮೀಟರ್ ಡೌನ್ ಆಗಿ ಸ್ಟೆಪ್ ಇರುತ್ತೆ ಇಲ್ಲಿ. ಇಲ್ಲಿ ಸ್ಟೈಲಿಂದಲೂ 1 ಸೆಂಟಿಮೀಟರ್ ಡೌನಲ್ಲಿ ಸ್ಟೆಪ್ ಆಗಿ ಒಳಗಡೆ ಇರುತ್ತೆ ಈ ಪ್ಯಾನಲ್. ನೋಡಿ, ಇದೇ ನಾನು ಪರಿಚಯಿಸ್ತಾ ಇರೋ ಹೊಸದಾದ ಪೆನಲ್ ಡೋರ್ ಮೇಕಿಂಗ್ ಮೆಥಡ್. ನೋಡಿ, ಇದು ಆ ಪೆನಲ್ ಡೋರ್ನ ಫ್ರಂಟ್ ವ್ಯೂ. ಇದು ಬಾಟಮ್ ರೈಲು, ಇದು ಬಾಟಮ್ ಮಲಿಯನ್, ಇವು ಪ್ಯಾನಲ್ಗಳು. ನೋಡು, ಇದು ಸೈಡಿನ ಸ್ಟೈಲು, ಮಿಡ್ ರೈಲು, ಇದೊಂದು ಸ್ಟೈಲು. ಇವು ಪ್ಯಾನಲ್ಗಳು. ಇದು ಟಾಪ್ ಮಲಿಯನ್ನು, ಟಾಪ್ ರೈಲ್. ನೋಡಿ, ಇಲ್ಲಿ ಸ್ಟೈಲ್ ಲೆವೆಲ್ಲು ಪ್ಯಾನಲ್ ಲೆವೆಲಿಂದ 5 mm ಹೈಟಲ್ಲಿರುತ್ತೆ. ಈ ಪ್ಯಾನಲ್ನಲ್ಲಿ ಸ್ಟೈಲ್ ಎಜ್ಜಿಂದ, ಟಾಪ್ ರೈಲ್ ಎಜ್ಜಿಂದ, ಮಿಡ್ ರೈಲ್ ಎಜ್ಜಿಂದ, ಟಾಪ್ ಮಲಿಯನ್ ಎಜ್ಜಿಂದ 1.5 ಇಂಚ್ ಬಿಟ್ಟು 3 ಸೆಂಟಿಮೀಟರ್ ವಿಡ್ತ್ನಲ್ಲಿ ಗ್ರೂ ಕಟ್ ಮಾಡಿ ಅದರ ಸೈಡ್ಗಳಿಗೆ ಶಾಂಪರಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಈ ಪ್ಯಾನಲ್ಗಳನ್ನು ಯಾವ ಥರ ಜಾಯಿಂಟ್ ಕೂರಿಸ್ಬೇಕು ಅಂತ ಈ ಕ್ರಾಸ್ ಸೆಕ್ಷನಲ್ಲಿ ನೋಡೋದಾದರೆ, ಕ್ರಾಸ್ ಸೆಕ್ಷನ್ ಎಟ್ ಎ. ನೋಡಿ, ಇದು ಕ್ರಾಸ್ ಸೆಕ್ಷನ್ ಎಟ್ ಎ. ನೋಡಿ, ಇದರ ವಿಡ್ತು 0.8 ಮೀಟರ್ಸು. ಇದು ಸ್ಟೈಲು, ಪ್ಯಾನಲ್ಲು, ಮಲಿಯನ್ನು, ಪಕ್ಕದ ಪ್ಯಾನಲ್ಲು, ಇದು ಸ್ಟೈಲ್. ಈ ಸ್ಟೈಲ್ನ ದಪ್ಪ 3.5 ಸೆಂಟಿಮೀಟರ್ ಇದೆ. ಇಲ್ಲಿ ಸ್ಟೈಲಲ್ಲಿ ಗ್ರೂ ಕಟ್ ಮಾಡಿ ಪ್ಯಾನಲನ್ನು ಒಳಗಡೆ ಸೇರಿಸಿರ್ತಾರೆ. ಸ್ಟೈಲ್ನ ಟಾಪ್ ಲೆವೆಲ್ಲು ಪ್ಯಾನಲ್ ಟಾಪ್ ಲೆವೆಲಿಂದ 5 mm ಹೈಟಲ್ಲಿರುತ್ತೆ. ಪ್ಯಾನಲ್ ಸುತ್ತಲೂ 12 mm ಡೆಪ್ತಲ್ಲಿ ಗ್ರೂ ಕಟ್ ಮಾಡಿರ್ತಾರೆ. ಡೋರ್ ಬ್ಯಾಕ್ ಸೈಡಲ್ಲಿ ಪ್ಯಾನಲ್ಲು ಸ್ಟೈಲ್ ಲೆವೆಲಿಂದ 5 mm ಒಳಗಡೆ ಇರುತ್ತೆ. ಈ ಪ್ಯಾನಲ್ಲು ಸ್ಟೈಲ್ ಮೇಲೆ, ಮಲಿಯನ್ ಮೇಲೆ, ರೇಲ್ ಮೇಲೆ, ಡೋರ್ನ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಇವುಗಳ ಗ್ರೂಗಳ ಸ್ಲಾಟನ್ನು ಬಿಟ್ಟು 8 mm ಓವರ್ಲ್ಯಾಪ್ ಆಗಿರುತ್ತೆ. ಈ ಸ್ಟೈಲಿಂದ 1.5 ಇಂಚ್ ಬಿಟ್ಟು ಈ ಪ್ಯಾನಲ್ನಲ್ಲಿ ಗ್ರೂ ಕಟ್ ಮಾಡಿ ಶಾಂಪರಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಪ್ಯಾನಲ್ನ ಸೆಂಟರ್ ಪೋರ್ಷನ್ನಲ್ಲಿ ಪ್ಯಾನಲ್ನ ದಪ್ಪ 25 mm ಇರುತ್ತೆ. ಸ್ಟೈಲ್ನ ದಪ್ಪ 35 mm. ಇದೇ ಮೆಥಡನ್ನು ಉಪಯೋಗಿಸಿ ನೀವು ಪ್ಯಾನಲನ್ನು ಸ್ಟೈಲ್ನಲ್ಲಿ, ಮಲಿಯನ್ನಲ್ಲಿ ಮತ್ತು ರೇಲ್ಗಳಲ್ಲಿ ಲಾಕ್ ಮಾಡಿಸಿದರೆ ನೀವು ಮಾಡಿಸುವ ಡೋರ್ನಲ್ಲಿ ಬೆಂಡ್ ಬರಲು ಚಾನ್ಸೇ ಇಲ್ಲ. ಮಾಡಿಸಿ ನೋಡಿ. ನಮಸ್ಕಾರ.